ನಮಸ್ಕಾರ ವಿದ್ಯಾರ್ಥಿಗಳು, ನನ್ನ ಹೆಸರು ಗಾಯತ್ರಿ. ಈ ಒಂದು ಸೆಷನ್ನಲ್ಲಿ ನಾವು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ ಬಿಸ್ನೆಸ್ ಟು ಹಿಸ್ಟರಿ ಫಾರ್ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಇದರಲ್ಲಿ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡೋಣ. ಸೊ ಈ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ ಬಿಸ್ನೆಸ್ 2 ಇದರಲ್ಲಿ ನಿಮಗೆ ಫಸ್ಟ್ ಯೂನಿಟ್ ಬಂದು ರಿಗಾರ್ಡಿಂಗ್ MS Excel. ಸೊ MS Excel ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ಪ್ರೋಗ್ರಾಮ್ used for different operating system like Macintosh ಆಗಿರ್ಬೋದು, ಲೈನೆಕ್ಸ್ ಆಗಿರ್ಬೋದು, ಯುನಿಕ್ಸ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡುವಂತಹ ಒಂದು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್. ಓಕೆ, ಸೊ ಅದನ್ನು ನಾವು ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. You can see here when you open this MS Excel sheet it looks like this. Okay, so let me see. ಸೊ ಇಲ್ಲಿ ನಾವು ಬೇರೆ ಬೇರೆ ವರ್ಷನ್ಸ್ಗಳನ್ನ ನೋಡ್ಬೋದು. ಆ್ಯಕ್ಚುಲಿ MS Excel ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಮೈಕ್ರೋಸಾಫ್ಟ್ ಕಂಪನಿಯವರು ಫಸ್ಟ್ ಇನ್ ದ ಇಯರ್ 1982 ಮಲ್ಟಿಪ್ಲಾನ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ನ ಇನ್ವೆಂಟ್ ಮಾಡ್ತಾರೆ. ಅದು ಆ ಒಂದು ಮಲ್ಟಿಪ್ಲಾನ್ ಅನ್ನೋ ಒಂದು ವರ್ಷನ್ ಏನಿದೆ ಅದು ಬರ್ತಾ ಇಟ್ ಈಸ್ ಕಾಲ್ಡ್ ಆಸ್ MS Excel. ಯೂಶಲಿ ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು 1982ರಲ್ಲಿ. ಆ್ಯಂಡ್ ದೆನ್ ಫ್ರಮ್ 82ರಿಂದ ಬೇರೆ ಬೇರೆ ವರ್ಷನ್ಸ್ 85ರಲ್ಲಿ, 89ರಲ್ಲಿ, 90ರಲ್ಲಿ, 91ರಲ್ಲಿ ಈ ರೀತಿಯಾದ ಬೇರೆ ಬೇರೆ ವರ್ಷನ್ಸ್ನ ರಿಲೀಸ್ ಮಾಡ್ತಾ ಬಂತು. ಸೊ ಈಗ ನಾವು ಅಟ್ ಪ್ರೆಸೆಂಟ್ 2019 ಕರೆಂಟ್ ವರ್ಷನ್ ಅಥವಾ ಲೇಟೆಸ್ಟ್ ವರ್ಷನ್ ಯಾವುದಿದೆಯಪ್ಪ MS Excel ಅಂತ ಹೇಳಿದ್ರೆ ಎಕ್ಸೆಲ್ 2019 ಇಸ್ ದ ಲೇಟೆಸ್ಟ್ ವರ್ಷನ್. ಓಕೆ, ಸೊ ನಾವಿಲ್ಲಿ ಯೂಸ್ ಮಾಡ್ತಾ ಇರುವಂತಹ ಎಕ್ಸೆಲ್ ಯಾವುದು ಅಂತ ಹೇಳಿದ್ರೆ 2010 ವರ್ಷನ್. ಓಕೆ, ಸೊ ಇಲ್ಲಿ ಲೆಟ್ ಮಿ ಡಿಸ್ಕಸ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಹೇಳಿದ್ರೆ ಏನು ಅಂತೇಳಿ. ಮೈಕ್ರೋಸಾಫ್ಟ್ ಎಕ್ಸೆಲ್ 2010 ಇಸ್ ಎ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಇನ್ ಮೈಕ್ರೋಸಾಫ್ಟ್ ಆಫೀಸ್ 2010. ನಾವು ಈ ಎಕ್ಸೆಲ್ ಅನ್ನೋ ಒಂದು ಸ್ಪ್ರೆಡ್ಶೀಟ್ ಪ್ರೋಗ್ರಾಮನ್ನು ಯಾವುದ್ರಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದ್ರಲ್ಲಿ ನೋಡ್ಬೋದು. ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ನಮಗೆ ಬೇರೆ ಬೇರೆ ರೀತಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರುತ್ತೆ. ಲೈಕ್ MS ವರ್ಡ್, MS ಆ್ಯಕ್ಸಸ್, ಈ ರೀತಿ ಬೇರೆ ಬೇರೆ ಪ್ರೋಗ್ರಾಮ್ಸ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಈ ರೀತಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರುತ್ತೆ. ಅದರಲ್ಲಿ ಇದು ಒಂದು ಪ್ರೋಗ್ರಾಮು. A spreadsheet is a grid of rows and columns in which you can enter text, numbers and the results of calculations. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಇಟ್ಸ್ ಎ ಗ್ರಿಡ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ಇದು ಏನು ನಿಮಗೆ ಈ ರೀತಿ ಬಾಕ್ಸಸ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ರೋಸ್ ಮತ್ತು ಇದು ಈ ವರ್ಟಿಕಲ್ ಆಗಿರೋದನ್ನ ಕಾಲಮ್ಸ್ ಅಂತ ಹೇಳಿ ಕರಿತೀವಿ. ಇಟ್ಸ್ ಎ ಗ್ರಿಡ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. Grid of rows and columns in which you can enter text, numbers and the results and calculations. In Excel, a computer spreadsheet is called as a worksheet. The file used to store worksheet is called as a workbook. ನೋಡ್ಬೋದು ಇಲ್ಲಿ ಏನು ನಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಒಂದೊಂದನ್ನು ನಾವು ಶೀಟ್ 1, ಶೀಟ್ 2, ಶೀಟ್ 3 ಅಂತ ಏನಿದೆಯಲ್ಲ ಇದನ್ನು ನಾವು ವರ್ಕ್ಶೀಟ್ ಅಂತ ಹೇಳಿ ಕರಿತೀವಿ. ಆಲ್ ಟುಗೆದರ್ ಇದು 3 ಸೇರಿ ಏನು ಒಂದು ಬುಕ್ ಇದೆಯಲ್ಲ ಇದನ್ನು ನಾವು ವರ್ಕ್ ಬುಕ್ ಅಂತ ಹೇಳಿ ಕರಿತೀವಿ. ಸೊ ಹೇಗಪ್ಪ ಎಕ್ಸೆಲ್ನ ಓಪನ್ ಮಾಡೋದು ಅಂತ ಹೇಳಿದ್ರೆ ಯು ಗೋ ಫಾರ್ ಸ್ಟಾರ್ಟ್ ಮೆನು ಇನ್ ವಿಂಡೋಸ್, ಕ್ಲಿಕ್ ಆನ್ ಸ್ಟಾರ್ಟ್ ಬಟನ್, ಕ್ಲಿಕ್ ಆಲ್ ಪ್ರೋಗ್ರಾಮ್ಸ್, ಕ್ಲಿಕ್ ಮೈಕ್ರೋಸಾಫ್ಟ್ ಆಫೀಸ್, and then click on Microsoft Office Excel 2010. ನಾನಿಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ 2010 ಬಗ್ಗೆ ಮಾತಾಡ್ತಿರೋದ್ರಿಂದ ಇಟ್ ಇಸ್ ಮೈಕ್ರೋಸಾಫ್ಟ್ ಆಫೀಸ್ 2010 ಇದನ್ನು ನಾವು ಓಪನ್ ಮಾಡ್ಕೋಬೇಕು. ದ ಎಕ್ಸೆಲ್ ಪ್ರೋಗ್ರಾಮ್ ವಿಂಡೋಸ್ ಹ್ಯಾಸ್ ದ ಸೇಮ್ ಬೇಸಿಕ್ ಪಾರ್ಟ್ಸ್ ಆಸ್ ಆಲ್ ಆಫೀಸ್ ಪ್ರೋಗ್ರಾಮ್ಸ್. ದ ಟೈಟಲ್ ಬಾರ್, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ದ ರಿಬ್ಬನ್, ಪ್ಯಾಕೇಜ್, ಬ್ಯಾಕ್ಸ್ಟೇಜ್ ವ್ಯೂ ಆ್ಯಂಡ್ ಸ್ಟೇಟಸ್ ಬಾರ್. ಯು ಕ್ಯಾನ್ ಸಿ ಹಿಯರ್. ನೋಡಿ ಇಲ್ಲಿ ನಮಗೆ ಇಲ್ಲೇನು ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ದಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಇದು ಏನು ಅಂತ ಹೇಳಿದರೆ ಯೂಶಲಿ ಇದನ್ನು ನಾವು ಇಲ್ಲಿ ನೋಡಿ ಟ್ಯಾಬ್ಸ್ನ ನೋಡ್ಬೋದು. ಫೈಲ್ ಟ್ಯಾಬು, ಹೋಮ್ ಟ್ಯಾಬು, ಇನ್ಸರ್ಟ್, ಪೇಜ್ ಲೇಔಟು, ಫಾರ್ಮುಲಾಸ್. ಇದು ಆ್ಯಕ್ಚುಲಿ ಇದನ್ನು ಮೆನು ಬಾರ್ ಅಂತ ಕರಿತೀವಿ. ಇದು ಪ್ರತಿಯೊಂದು ಮೆನುನು ನಾವು ಕ್ಲಿಕ್ ಮಾಡಿದಾಗ ಇದರ ಅಂಡರ್ ನಮಗೆ ಬೇರೆ ಬೇರೆ ರೀತಿಯ ಆಪ್ಷನ್ಸ್ಗಳು ನೋಡ್ಬೋದು. ಸೊ ಇಲ್ಲೇನು ನಾವು ಓಪನ್ ಮಾಡಿದಾಗ ಹಿಂಗೆ ಕಾಣಿಸ್ತಾ ಇದ್ದಿಲ್ಲ, ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ರಿಬ್ಬನ್. because when I click on another tab it will change according to ಅದರಲ್ಲಿ ಏನೇನು ಆಪ್ಷನ್ಸ್ ಇರ್ತವೆ ಅದು ನಮಗೆ ಕಾಣಿಸ್ತಾ ಇದೆ. ಓಕೆ, ಸೊ ಇದು ಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಕಾಣೋ ರೀತಿ ಇಟ್ಕೊಬೋದು ಅಥವಾ ನಾವು ಇದನ್ನು ಇಲ್ಲಿ ಈ ರೀತಿ ಚೇಂಜ್ ಮಾಡ್ಕೊಬೋದು. ಓಕೆ,
ಇದು ಯಾರನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಹೋಗುತ್ತೆ. ಓಕೆ, ನಮಗೆ ಬೇಕಾದಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ನಾವು ಇಲ್ಲಿ ಮತ್ತೆ ಈ ಎಕ್ಸೆಲ್ ಶೀಟಿಗೆ ಬಂದಾಗ ಅದು ಹೋಗ್ಬಿಡುತ್ತೆ. ಅದು ನಮಗೆ ಯಾವಾಗಲೂ ಹಾಗೆ ಕಾಣಿಸ್ತಾ ಇರಬೇಕಂತ ಹೇಳಿದ್ರೆ ಇಲ್ಲೇನು ಪಿನ್ ಅಂತ ಇದೆಯಲ್ಲ, ಪಿನ್ನು ಇದು ಮಾಡಿದ್ರೆ ಇದು ಯಾವಾಗಲೂ ಇಲ್ಲೇ ಇರುತ್ತೆ, ಹೋಗೋದಿಲ್ಲ. ಪ್ರತಿ ಸತಿ ನಾವು ಮತ್ತೊಮ್ಮೆ ತಗೊಂಡು ಅಲ್ಲಿ ಅದನ್ನು ಡಿಸ್ಪ್ಲೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, so this is how your Excel sheet looks like. This is how your Excel sheet looks like. ನಾವು ಓಪನ್ ಮಾಡಿದಾಗ ಎಕ್ಸೆಲ್ ಶೀಟ್ ಈ ರೀತಿ ಕಾಣಿಸುತ್ತೆ, ಈ ರೀತಿ ಕಾಣಿಸುತ್ತೆ, ಈ ರೀತಿ ಕಾಣಿಸುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು, ನಾವೇನೇನು ನೋಡಿದ್ವಿ ಇಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಆಗಿರ್ಬೋದು, ರಿಬ್ಬನ್ ಆಗಿರ್ಬೋದು, ನೇಮ್ ಬಾಕ್ಸ್ ಆಗಿರ್ಬೋದು, ಆಕ್ಟಿವ್ ಸೆಲ್, ಫಾರ್ಮುಲಾ ಬಾರ್, ರೋ ನಂಬರ್, ವರ್ಕ್ ಏರಿಯಾ, ಶೀಟ್ ಟ್ಯಾಬ್, ಸ್ಟೇಟಸ್ ಬಾರ್. This is the title bar. This is the title bar. Sizing box, help button, column letters, scroll bar, view buttons, zoom. You can see here. ಇಲ್ಲಿ ಏನಿದೆಯಲ್ಲ, ದಿಸ್ ಇಸ್ ದಿ ನೇಮ್ ಬಾಕ್ಸ್. ಇಲ್ಲಿ ಯಾವ ನೇಮ್ ಕಾಣ್ತಾ ಇದೆ ಅಂದರೆ ಯಾವುದೋ ಒಂದು ಸೆಲ್ ಆ್ಯಕ್ಟಿವ್ ಇದೆ. ನಾನು ಯಾವ ಸೆಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಆ ರೀತಿ ಚೇಂಜ್ ಆಗ್ತಾ ಇದೆ. ನೋಡಿ, ಇಲ್ಲಿ ಯಾವ ಸೆಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆ ರೀತಿ ಅದು ಚೇಂಜ್ ಆಗ್ತಾ ಇದೆ. ಓಕೆ, ಸೊ ಇದನ್ನು ನಾವು ಫಾರ್ಮುಲಾ ಬಾರ್ ಅಂತ ಕರಿತೀವಿ. ದಿಸ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಫಾರ್ಮುಲಾ ಬಾರ್. ಈಗ ನಾವು ಏನು ಫಾರ್ಮುಲಾ ಎಂಟ್ರಿ ಮಾಡ್ತೀವೋ ಅದರದ್ದು ರಿಸಲ್ಟು ಈ ಸೆಲ್ಗಳ ಡಿಸ್ಪ್ಲೇ ಆಗುತ್ತೆ. ಸೊ ಈ ಸೆಲ್ಲರ್ ಅಂತ ಹೇಳಿದ್ರೆ ಒಂದು ಇಂಡಿವಿಜುವಲ್ ಬಾಕ್ಸ್ನ ನಾವು ಸೆಲ್ ಅಂತ ಕರಿತೀವಿ. ಇಂಡಿವಿಜುವಲ್ ಬಾಕ್ಸ್ನ ಸೆಲ್ ಅಂತ ಕರಿತೀವಿ. ವಾಟ್ ಈಸ್ ದ ಸೆಲ್ ಅಡ್ರೆಸ್ ಅಂತ ಹೇಳಿದ್ರೆ ಇಟ್ ಈಸ್ ದ ಇಂಟರ್ಸೆಕ್ಷನ್ ಆಫ್ ಅ ಕಾಲಮ್ ನೇಮ್ ಆ್ಯಂಡ್ ಅ ರೋ ನಂಬರ್. ಇಲ್ಲಿ ನೋಡ್ಬೋದು ನೀವು, ನಾನು ಈ ಸೆಲ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ B6 ಇಟ್ ಈಸ್ ಡಿಸ್ಪ್ಲೇಯಿಂಗ್ ಇನ್ ದ ನೇಮ್ ಬಾಕ್ಸ್. ಸೊ ಇಲ್ಲೇನು 1 2 3 4 5 6 7 8 ನಂಬರ್ ಇದೆ, ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ದಿ ರೋ ನಂಬರ್ಸ್. ಆ್ಯಂಡ್ ABCD ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಇರೋದಿಲ್ಲ, ಕಾಲಮ್ ಅಡ್ರೆಸ್ ಆಗಿರುತ್ತೆ. ಓಕೆ, ಇಲ್ಲಿ ಶೀಟ್ 1, ಶೀಟ್ 2, ಶೀಟ್ 3 ಈ ಥರ ಶೀಟ್ ನಂಬರ್ಸ್ ಕಾಣಿಸ್ತಾ ಇದೆ. ಇದು ವರ್ಟಿಕಲ್ ಸ್ಕ್ರಾಲ್ ಬಾರ್, ಇದು ಹಾರಿಜಾಂಟಲ್ ಸ್ಕ್ರಾಲ್ ಬಾರ್. ಓಕೆ, ಝೂಮ್ ಇನ್ ಆ್ಯಂಡ್ ಝೂಮ್ ಔಟ್. ಇದು ನಮಗೆ ಪೇಜ್ ಲೇಔಟು, ನಾರ್ಮಲ್ ಲೇಔಟು, ಇದು ವೀವ್ಸ್ ಯಾವ ರೀತಿ ನಾವು ನೋಡ್ಬೋದು ಪೇಜ್ನ ಅನ್ನೋದು ಕಾಣಿಸ್ತಾ ಇದೆ. ದಿಸ್ ಈಸ್ ಸೈಜಿಂಗ್ ಬಟನ್ಸ್. ನಾವು ಮಿನಿಮೈಸ್ ಮಾಡ್ಬೋದು, ಮ್ಯಾಕ್ಸಿಮೈಸ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ದಿಸ್ ಈಸ್ ದಿ ಟೈಟಲ್ ಬಾರ್. ಇದು ನಮ್ಮ ಟೈಟಲ್ ಬಾರ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಾವು ಏನಾದರೂ ಇದನ್ನು ಇನ್ನೂ ಸೇವ್ ಮಾಡಿಲ್ಲ, ಓಪನ್ ಮಾಡಿದ್ದೀವಿ ಅಷ್ಟೇ. ದಟ್ಸ್ ವೈ ಇಟ್ ಈಸ್ ಟೇಕಿಂಗ್ ಇಟ್ಸ್ ಡಿಫಾಲ್ಟ್ ನೇಮ್ ನ್ಯೂ ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ಶೀಟ್ ಅಂತ ಹೇಳಿ. ಸೊ ಇಲ್ಲಿ ಯಾವ ಪ್ರೋಗ್ರಾಮ್ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ, ಎಕ್ಸೆಲ್ ಪ್ರೋಗ್ರಾಮ್ ಅಂತ ಹೇಳಿ. ಓಕೆ, ದಿಸ್ ಈಸ್ ಹೌ ಯುವರ್ ವಿಂಡೋ ಲುಕ್ಸ್ ಲೈಕ್. ಓಕೆ, so you can see here each workbook contains 3 worksheets by default. The worksheet displayed in the area, work area is the active worksheet. Column appear vertically. ನೀವು ನೋಡಿದ್ರಲ್ಲ ABCD ಅಂತ ಹೇಳಿ ಅದು ಕಾಲಮ್ಸ್ ಆಗಿರುತ್ತೆ. Rows appear horizontally identified by numbers. Cell ಅಂತ ಹೇಳಿದ್ರೆ it is the intersection of a row and a column. Each cell is identified by a unique cell reference, that is row, column, letter and row number. ಓಕೆ, ಸೊ ನಾವು ಆ ಒಂದು ವರ್ಕ್ಶೀಟಲ್ಲಿ ನೋಡಿದ್ವಿ ಏನೇನಿದೆ ಅಂತ ಹೇಳಿ ನೋಡಿದ್ವಿ ನಾವು. ಓಕೆ, ಏನೇನಿತ್ತು, ಆ್ಯಕ್ಟಿವ್ ವರ್ಕ್ಶೀಟ್ ಇತ್ತು, ನೇಮ್ ಬಾಕ್ಸ್ ಇತ್ತು, ಫಾರ್ಮುಲಾ ಬಾರ್ ಇತ್ತು. ಮತ್ತು ಫಾರ್ಮುಲಾ ಅಂತ ಹೇಳಿದ್ರೆ ವಾಟ್ ಈಸ್ ದಟ್ ಫಾರ್ಮುಲಾ ಬಾರ್ ಒಳಗಡೆ ನಾವು ಏನು ಹಾಕ್ಬೋದು ಅಂತ ಹೇಳಿದ್ರೆ ಫಾರ್ಮುಲಾನ ಹಾಕ್ಬೋದು, ಇಟ್ ಈಸ್ ಅ ಈಕ್ವೇಷನ್ ವಿಚ್ ಕ್ಯಾಲ್ಕುಲೇಟ್ಸ್ ಟು ಸಮ್ ವ್ಯಾಲ್ಯೂ. ಸೊ ಒಂದು ಎಕ್ಸಿಸ್ಟಿಂಗ್ ವರ್ಕ್ಬುಕ್ನ ಹೇಗೆ ಓಪನ್ ಮಾಡೋದು ಅಂತ ಹೇಳಿದ್ರೆ ನಾವು ಅದನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿ ಸೇವ್ ಮಾಡಿ ಇಟ್ಟಿದಾಗ ಮಾತ್ರ ಅದನ್ನು ನಾವು ಓಪನ್ ಮಾಡಲಿಕ್ಕೆ ಸಾಧ್ಯ. ಓಕೆ, ಸೊ ಓಪನ್ ಮಾಡಬೇಕಂತ ಹೇಳಿದ್ರೆ ಹೇಗೆ ಓಪನ್ ಮಾಡೋದು, ಗೋ ಟು ಫೈಲ್ ಟ್ಯಾಬ್, ಅಲ್ಲಿ ಹೋಗ್ಬಿಟ್ಟು ಓಪನ್ ಕೊಟ್ಟು ದೆನ್ ಅಲ್ಲಿಂದ ನಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಯಾವ ವರ್ಕ್ಶೀಟ್ ಬೇಕು ಅಂಥೇಳಿ. ಅಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡಾಗ ಆ ಒಂದು ವರ್ಕ್ಶೀಟ್ ನಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದೋ ಒಂದು ಆಲ್ರೆಡಿ ಕ್ರಿಯೇಟೆಡ್ ವರ್ಕ್ಬುಕ್ ಅನ್ನೋದು ಓಪನ್ ಮಾಡಿರೋ ಒಂದು ಸ್ಕ್ರೀನ್ಶಾಟ್ನ ಹಾಕಿದ್ದೀನಿ. ಆಫ್ಟರ್ ದಟ್ ಹೌ ಟು ಸೇವ್ ದ ವರ್ಕ್ಬುಕ್, ಹೇಗಪ್ಪ ಸೇವ್ ಮಾಡೋದು ಅಂತ ಹೇಳಿದ್ರೆ ನಮಗೆ ಫೈಲ್ನಲ್ಲಿ ಸೇವ್ ಕಮಾಂಡ್ ಅಂತ ಒಂದಿರುತ್ತೆ. ಫೈಲ್ನಲ್ಲಿ ಸೇವ್ ಕಮಾಂಡ್ ಇರುತ್ತೆ. ಅಲ್ಲಿ ಹೋದಾಗ ಅದು ಯಾವ ಹೆಸರಲ್ಲಿ ಸೇವ್ ಮಾಡಬೇಕು ಅಂತ ಕೇಳುತ್ತೆ. ನಮ್ಗೆ ಯಾವ ಹೆಸರು ಬೇಕೋ ಆ ಹೆಸರು ಕೊಟ್ಕೊಂಡು ನಾವು ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತು ನಮ್ಗೆ ಯಾವ ಲೊಕೇಶನಲ್ಲಿ ಸೇವ್ ಆಗಬೇಕು ಆ ಲೊಕೇಶನ್ ಕೊಟ್ಟರೆ ಆ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ವರ್ಕ್ಬುಕ್ ಸೇವ್ ಆಗುತ್ತೆ. ಸೊ ಫೀಚರ್ಸ್ ಏನೇನಿದೆಯಪ್ಪ ಈ ಎಕ್ಸೆಲಲ್ಲಿ ಅಂತ ಹೇಳಿದ್ರೆ ನಾವು ಹೆಡರ್ ಮತ್ತು ಫೂಟರ್ಸ್ನ ಆ್ಯಡ್ ಮಾಡ್ಬೋದು. ಯು ಕ್ಯಾನ್ ಆ್ಯಡ್ ಹೆಡರ್ಸ್ ಆ್ಯಂಡ್ ಫೂಟರ್ಸ್. ಹೆಡರ್ಸ್ ಆ್ಯಂಡ್ ಫೂಟರ್ಸ್ ಅಂತ ಹೇಳಿದ್ರೆ ಹೆಡರ್ ಅಂತ ಹೇಳಿದ್ರೆ ನಮ್ಮ ಎಕ್ಸೆಲಲ್ಲಿ ಮೇಲ್ಗಡೆ ಏನು ಡಿಸ್ಪ್ಲೇ ಆಗಬೇಕು ಮತ್ತು ಕೆಳಗಡೆ ಓಕೆ ಏನು ಡಿಸ್ಪ್ಲೇ ಆಗಬೇಕು ಆ ಒಂದು ನಮ್ಮ ಒಂದು ಎಕ್ಸೆಲ್ ಸ್ಪ್ರೆಡ್ಶೀಟಲ್ಲಿ ಅನ್ನೋದನ್ನು ನಾವು ಹಾಕ್ಬೋದು.
ಫೈಂಡ್ ಆ್ಯಂಡ್ ರಿಪ್ಲೇಸ್. ನಾವೇನಾದರೂ ಈಗ ಹ್ಯೂಜ್ ಡೇಟಾಬೇಸಲ್ಲಿ ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿ ಒಂದು ಡೇಟಾನ ಸರ್ಚ್ ಮಾಡಬೇಕಂತ ಹೇಳಿದ್ವಿ, ಮತ್ತು ಅದನ್ನು ರಿಪ್ಲೇಸ್ ಮಾಡಬೇಕಂತ ಹೇಳಿದ್ರು ಕೂಡ ದಟ್ ಆಪ್ಷನ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ದಿಸ್ MS Excel. ಪಾಸ್ವರ್ಡ್ ಪ್ರೊಟೆಕ್ಷನ್. ಇಟ್ ಅಲೋಸ್ ದ ಯೂಸರ್ ಟು ಪ್ರೊಟೆಕ್ಟ್ ದರ್ ವರ್ಕ್ಬುಕ್ ಬೈ ಯೂಸಿಂಗ್ ಎ ಪಾಸ್ವರ್ಡ್. ನಾವು ಪಾಸ್ವರ್ಡ್ ಹಾಕಿದ್ದೀವಿ ಅಂತ ಹೇಳಿದ ತಕ್ಷಣ ಅನ್ಆಥರೈಸ್ಡ್ ಯೂಸರ್ಸ್ ಕೆನಾಟ್ ಆಕ್ಸೆಸ್ ದೋಸ್ ವರ್ಕ್ಶೀಟ್ಸ್. ಓಕೆ, ಸೊ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ವರ್ಕ್ಶೀಟ್ಸ್ ಫ್ರಮ್ ಅನ್ಆಥರೈಸ್ಡ್ ಆಕ್ಸೆಸ್. ಡೇಟಾ ಫಿಲ್ಟರಿಂಗ್. ಸೊ ಇಲ್ಲಿ ನಾವು ಡೇಟಾನ ಈಸಿಯಾಗಿ ಫಿಲ್ಟರ್ ಮಾಡ್ಬೋದು. ಫಿಲ್ಟರಿಂಗ್ ಅಂದರೆ ನಮಗೆ ಬೇಕಾದ ಡೇಟಾ ಮಾತ್ರ ನಾವು ರಿಟೈನ್ ಮಾಡಿ ಉಳಿದೋದನ್ನು ಹೈಡ್ ಮಾಡ್ಬೋದು. ದಟ್ ಈಸ್ ನಥಿಂಗ್ ಬಟ್ ಡೇಟಾ ಫಿಲ್ಟರಿಂಗ್. ಓಕೆ, ಡೇಟಾ ಸಾರ್ಟಿಂಗ್ ಅಂತ ಹೇಳಿದ್ರೆ ವಿ ಕ್ಯಾನ್ ಅರೇಂಜ್ ಡೇಟಾ ಇನ್ ಸಮ್ ಆರ್ಡರ್. ಅದು ಐದರ್ ಇನ್ ಅಸೆಂಡಿಂಗ್ ಆರ್ಡರ್ ಆಗಿರ್ಬೋದು, ಡಿಸೆಂಡಿಂಗ್ ಆರ್ಡರ್ ಆಗಿರ್ಬೋದು, ಆಲ್ಫಾಬೆಟಿಕಲ್ ಆರ್ಡರ್ ಆಗಿರ್ಬೋದು. ಇದಕ್ಕೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಡೇಟಾನ ಸಾರ್ಟ್ ಕೂಡ ಮಾಡ್ಬೋದು. ಇಲ್ಲಿ ನಮಗೆ ಈ ಎಕ್ಸೆಲಲ್ಲಿ ಬಿಲ್ಟ್ ಇನ್ ಫಾರ್ಮುಲಾಸ್ಗಳು ಭಾಳ ಸಿಗ್ತವೆ. ಅರೌಂಡ್ 400 ಬಿಲ್ಟ್ ಇನ್ ಫಾರ್ಮುಲಾಸ್ ಇದೆ. ಅದನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಕೊಬಹುದು. ಓಕೆ, ನಾವು ಈ ಎಕ್ಸೆಲಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಚಾರ್ಟ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಫಾರ್ ದಿ ಡೇಟಾ ವಿ ಕ್ಯಾನ್ ಡಿಸ್ಪ್ಲೇ ಥ್ರೂ ಚಾರ್ಟ್ಸ್. ನಾವೇನು ಡೇಟಾ ಇಟ್ಟಿರ್ತೀವಲ್ಲ ಆ ಡೇಟಾನ ನಾವು ಗ್ರಾಫ್ ಮೂಲಕ ಅಥವಾ ಚಾರ್ಟ್ ಮೂಲಕ ಅದರಿಂದ ಮೂಲಕ ನಾವು ಅದನ್ನು ಡಿಸ್ಪ್ಲೇ ಮಾಡ್ಬೋದು. ಆಟೋಮೆಟಿಕಲಿ ಎಡಿಟ್ಸ್ ದ ರಿಸಲ್ಟ್. ನಾವು ಈಗ ಒಂದು ಕಡೆ ಏನೋ ಒಂದು ಡೇಟಾ ಹಾಕಿರ್ತೀವಿ, ಅದಕ್ಕೊಂದು ಫಾರ್ಮುಲಾ ಅಪ್ಲೈ ಮಾಡಿ ಒಂದು ಕ್ಯಾಲ್ಕುಲೇಷನ್ ಮಾಡಿರ್ತೀವಿ. ಬಟ್ ನಮಗೆ ರಾ ಡೇಟಾನಲ್ಲೇ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಆದಾಗ ನಾವು ಅಲ್ಲಿ ಚೇಂಜಸ್ ಮಾಡಿದಾಗ ಆಟೋಮೆಟಿಕಲಿ ಇಟ್ ವಿಲ್ ಅಪ್ಡೇಟ್ ದಿ ರಿಸಲ್ಟ್ ಆಲ್ಸೋ. ಫಾರ್ಮುಲಾ ಆಡಿಟಿಂಗ್. ಸೊ ಇಲ್ಲಿ ಫಾರ್ಮುಲಾ ಆಡಿಟಿಂಗ್ ನಾವು ನೋಡ್ಬೋದು. ನಾವು ಫಾರ್ಮುಲಾ ಯೂಸ್ ಮಾಡಬೇಕಂದ್ರೆ ವೆನ್ ವಿ ಲರ್ನ್ ಫಾರ್ಮುಲಾಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ಲಿ. ಏನಾಗುತ್ತೆ ಅಂತ ಹೇಳಿದ್ರೆ ಟ್ರೇಸ್ ಮಾಡ್ಬೋದು ಫಾರ್ಮುಲಾನ ಯೂಸಿಂಗ್ ಬ್ರ್ಯಾಕೆಟ್ಸ್. ನಾವು ಎಲ್ಲಿಂದ ಓಪನ್ ಮಾಡಿದ್ದೀವಿ ಎಲ್ಲಿಗೆ ಎಂಡ್ ಆಗಿದ್ದೀವಿ ಅಂತ ಹೇಳಿ ಅಲ್ಲಿ ಬ್ರ್ಯಾಕೆಟ್ಸ್ ತೋರಿಸಿ ಇಟ್ ವಿಲ್ ಮ್ಯಾಚ್, ನಾವು ಅದು ಮ್ಯಾಚ್ ಮಾಡಿಕೊಳ್ಳುತ್ತೆ ಎಲ್ಲಿಂದ ಎಲ್ಲಿ ತನಕ ಅಂತ ಹೇಳಿ. ಓಕೆ, ಫಾರ್ಮುಲಾನಲ್ಲಿ ನಾವು ಈಸಿಯಾಗಿ ನಾವು ಅದನ್ನು ಯೂಸಿಂಗ್ ಬ್ರ್ಯಾಕೆಟ್ಸ್ ಆಟೋಮೆಟಿಕಲಿ ಅದು ಡಿಟೆಕ್ಟ್ ಮಾಡೋದ್ರಿಂದ ಈಸಿಯಾಗಿ ನಾವು ಫಾರ್ಮುಲಾನಲ್ಲಿ ಆಡಿಟಿಂಗ್ ಅಂತಂದರೆ ಕರೆಕ್ಟ್ ಮಾಡ್ಕೊಬೋದು ಅಂಥೇಳಿ. ಸೊ ವರ್ಕ್ಬುಕ್ ಅಂತ ಹೇಳಿದ್ರೆ ಏನು? ವರ್ಕ್ಬುಕ್ ಇಸ್ ಎ ಕಲೆಕ್ಷನ್ ಆಫ್ ವರ್ಕ್ಶೀಟ್ಸ್. ವರ್ಕ್ಬುಕ್ ಇಸ್ ಎ ಕಲೆಕ್ಷನ್ ಆಫ್ ವರ್ಕ್ಶೀಟ್ಸ್. ನಾವು ನೋಡಿದ್ವಿ ಶೀಟ್ 1, ಶೀಟ್ 2, ಶೀಟ್ 3 ಇಂಡಿವಿಜುವಲ್ ಶೀಟ್. ಅಲ್ಲಿ ಬೇಕು ಅಂತ ಹೇಳಿದ್ರೆ ನಾವು ಎಕ್ಸ್ಟ್ರಾ ಶೀಟ್ಸ್ನ ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ ಈ ಪ್ಲಸ್ ಮಾರ್ಕ್ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಶೀಟ್ಸ್ ಆ್ಯಡ್ ಆಗುತ್ತೆ. ಓಕೆ, ಸೊ ದಿಸ್ collection of worksheets is nothing but workbook. Okay, by default workbook has three sheets in Excel. 3 sheets in Excel. You can delete or you can add or delete more Excel worksheets. By default sheets 1, sheet 1, sheet 2, sheet 3 ಅಂತ ಇರುತ್ತೆ. Workbook is a file in which spreadsheet and charts are stored. Okay, each worksheet in a workbook will have a unique name that can be accessed from the tabs at the bottom of the screen. ಸೊ ಎಷ್ಟೇ ವರ್ಕ್ಶೀಟ್ಸ್ನ ಆ್ಯಡ್ ಮಾಡಿದ್ರು ಕೂಡ ಪ್ರತಿಯೊಂದು ವರ್ಕ್ಶೀಟ್ಸ್ಗೂ ಬೇರೆ ಬೇರೆ ನೇಮ್ ಇರುತ್ತೆ. ಅಲ್ಲಿ ಆ ಡಿಫಾಲ್ಟ್ ನೇಮ್ ಇದೆ, ಅದನ್ನು ನಾವು ಬೇಕಿದ್ರೆ ಚೇಂಜ್ ಕೂಡ ಮಾಡ್ಬೋದು. ಇಲ್ಲಿ ಚೇಂಜ್ ಮಾಡಲಿಕ್ಕೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ನಾವು ಚೇಂಜ್ ಕೂಡ ಮಾಡ್ಬೋದು. ದಿಸ್ ಇಸ್ ವಿ ಕ್ಯಾನ್ ಗಿವ್ ನೇಮ್ಸ್ ಟು ಡಿಫರೆಂಟ್ ಶೀಟ್ಸ್. ಯೂನಿಕ್ ನೇಮ್ಸ್ ಇರುತ್ತೆ ಪ್ರತಿಯೊಂದು ಶೀಟಲ್ಲಿ ಕೂಡ. ಸೊ ಈ MS Excelಲ್ಲಿ ಎಷ್ಟು ರೋಸ್ ಇದೆ ಎಷ್ಟು ಕಾಲಮ್ಸ್ ಇದೆ ಅಂತ ಹೇಳಿದರೆ 10,48,576 ನಂಬರ್ ಆಫ್ ರೋಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ 1 to ಇಷ್ಟು ರೋಸ್ ಇದೆ. ಅದೇ ಥರ ಕಾಲಮ್ಸಲ್ಲಿ ಬಂದರೆ A to XFD 16,385 ಕಾಲಮ್ಸ್ ಇದೆ. ಓಕೆ, ಸೆಲ್ ಅಂತ ಹೇಳಿದ್ರೆ ಇಟ್ಸ್ ಎ ಇಂಟರ್ಸೆಕ್ಷನ್ ಆಫ್ ರೋ ಆ್ಯಂಡ್ ಅ ಕಾಲಮ್. Cell is identified with a combination of column header and a row number. You can see here the examples: A1, column A, row 1, column A, row 2. Okay. This is how you can see the intersection of a row and a column. This is intersection of a row and a column. A3 ನೋಡ್ಬೋದು, ಅದು ಅಡ್ರೆಸ್ ನೇಮ್ ಬಾಕ್ಸಲ್ಲಿ ಅದು ತೋರಿಸ್ತಾ ಇದೆ. Okay. So what is a cell pointer? Cell is a box of worksheet and which is made up of common points of rows and columns and which used for input of data. An active cell is a cell of worksheet which is indicated by the mouse to fill the data. ನೀವು ನೋಡ್ಬೋದು, ನಾನು ಯಾವೊಂದು ಸೆಲ್ಲನ್ನು ಸೆಲೆಕ್ಟ್ ಮಾಡ್ತೀನಿ ಆ ಸೆಲ್ ನಾವು ಮೌಸಿಂದ ಸೆಲೆಕ್ಟ್ ಮಾಡ್ತೀನಲ್ಲ, ದಿಸ್ ಮೌಸ್ ಪಾಯಿಂಟರ್ ಇಸ್ ನಥಿಂಗ್ ಬಟ್ ದಿ ಸೆಲ್ ಪಾಯಿಂಟರ್. ನೋಡಿ, ಇಲ್ಲಿ ಡಬಲ್ ಕ್ಲಿಕ್ ಆಗ್ತಾ ಇದೆ, ಬ್ಲಿಂಕ್ ಆಗ್ತಾ ಇದೆ. ಯು ಕ್ಯಾನ್ ಸಿ ಹಿಯರ್
where it is blinking. Okay, this is the active cell. This is the active cell. A cell pointer is used to point the active cell in MS Excel worksheet. Okay, to activate any cell, ನಾವು ಯಾವುದಾದ್ರೂ ಸೆಲ್ನ ಸೆಲೆಕ್ಟ್ ಮಾಡಬೇಕಂತ ಹೇಳಿದ್ರೆ ಮೌಸಿಂದ ಒಂದು ಡಬಲ್ ಕ್ಲಿಕ್ ಮಾಡಿದ್ರೆ ಆ ಸೆಲ್ ಸೆಲೆಕ್ಟ್ ಆಗುತ್ತೆ. ಅದರೊಳಗಡೆ ನಮಗೆ ಡೇಟಾ ಅಥವಾ ನಂಬರ್ಸ್ ಅಥವಾ ಏನಾದರೂ ನಂಬರ್ಸ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಏನಾದರೂ ಎಂಟ್ರಿ ಮಾಡಲಿಕ್ಕೆ ಅದು ಅಲೋ ಮಾಡುತ್ತೆ. ಸೊ ನಾವು ಬೇರೆ ಬೇರೆ ಸೆಲ್ಗೆ ಮೂವ್ ಆಗಬೇಕಂತ ಹೇಳಿದರೆ ನಾವು ಆ್ಯರೋ ಕೀಸ್ನ ಯೂಸ್ ಮಾಡ್ಬೋದು. ಆ್ಯರೋ ಕೀಸ್ ಅಪ್ ಡೌನು ರೈಟು ಲೆಫ್ಟ್ ಆ್ಯರೋ ಕೀಸ್ನ ಯೂಸ್ ಮಾಡ್ಬೋದು. So this is the active cell, number of sheets, column, row number, column number. This is the cell address. Parts of the Excel window. Excel window ಹೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಫೈಲ್ ಬಟನ್, ಇನ್ಸರ್ಟ್ ಟ್ಯಾಬ್, ಈ ರೀತಿ ಬೇರೆ ಬೇರೆ ರೀತಿ ಬೇರೆ ಬೇರೆ ಟ್ಯಾಬ್ಸ್ ಎಲ್ಲ ಇರ್ತವೆ. ದಿಸ್ ಇಸ್ ದ ಸ್ಟೇಟಸ್ ಬಾರ್, ಶೀಟ್ ಟ್ಯಾಬ್. ಓಕೆ, ಈಗ ನಮಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೊಸ ಶೀಟ್ನ ಆ್ಯಡ್ ಮಾಡ್ಕೊಬೋದು. ದಿಸ್ ಇಸ್ ದ ಪೇಜ್ ವ್ಯೂ ಬಟನ್ಸ್. ದಿಸ್ ಇಸ್ ಝೂಮ್ ಕಂಟ್ರೋಲ್. ಸೊ ನಾವಿಲ್ಲಿ ಇದನ್ನು ಮೂವ್ ಮಾಡಿದಾಗ, ಇಲ್ಲಿ ಮೂವ್ ಮಾಡಿದ್ರೆ ಇದನ್ನು ನಮ್ಮ ಒಂದು ಸೆಲ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ನೋಡ್ಬೋದು, ಡಿಕ್ರೀಸ್ ಆಗುತ್ತೆ. ಓಕೆ, ಟೈಟಲ್ ಬಾರ್, ದಿಸ್ ಡಿಸ್ಪ್ಲೇಸ್ ದಿ ಟೈಟಲ್ ಆಫ್ ದಿ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್. ನಾವು ಏನು ಟೈಟಲ್ ಕೊಟ್ಟಿರ್ತೀವಿ ಅದು. ಮೆನು ಬಾರಲ್ಲಿ ನಮಗೆ ಬೇರೆ ಬೇರೆ ರೀತಿ ಮೆನುಗಳಿರ್ತವೆ, ಲೈಕ್ ಫೈಲ್, ಇನ್ಸರ್ಟ್, ಡೇಟಾ, ವ್ಯೂ, ರಿವ್ಯೂ, ಫಾರ್ಮುಲಾ, ಈ ರೀತಿ ಎಲ್ಲ ಇರ್ತವೆ. ಟೂಲ್ ಬಾರ್ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ಸ್ ಏನಿದೆ ಅದರದ್ದು ಐಕಾನ್ಸ್ ಟೈಪಲ್ಲಿ ಡಿಸ್ಪ್ಲೇ ಆಗುವಂತಹ ಆಪ್ಷನ್ಸ್ ಇರುತ್ತೆ ಇಲ್ಲಿ ಟೂಲ್ ಬಾರಲ್ಲಿ. ಓಕೆ, ಕಾಲಮ್ ಹೆಡಿಂಗ್ಸ್ ವಿ ಹ್ಯಾವ್ ಆಲ್ರೆಡಿ ನೋನ್ ದಟ್ ಇಟ್ ಈಸ್ ಫ್ರಮ್ A to AXFD. ರೋ ಹೆಡಿಂಗ್ಸ್ ನಂಬರ್ಸ್ ಇರ್ತವೆ, ನೇಮ್ ಬಾಕ್ಸ್. ಫಾರ್ಮುಲಾ ಬಾರ್ where it allows to enter the formula. Cell is nothing but intersection of a row and a column. Navigation buttons and sheet tabs. And then navigation buttons allows you to move to another sheet. Okay, in an Excel workbook. Sheet tab separates workbook into specific worksheets. ಅಲ್ಲಿ sheet 1, sheet 2, sheet 3 ನಾವು ಏನು ನೋಡಿರ್ತೀವಿ ಅಲ್ಲಿ ನಾವು ಬೇರೆ ಬೇರೆ ಶೀಟ್ಗೆ ಮೂವ್ ಆಗೋ ಆಪ್ಷನ್ ಇರುತ್ತೆ. So these are the references which I have used for this presentation. Let me discuss some questions. MS Excel is a word processing program, spreadsheet program, presentation program, none of the above. The correct answer is spreadsheet program. What is the intersection of a column and a row on a worksheet called? Cell. Column, value, address, cell. Cell is the right answer. In Excel, a computerized spreadsheet is called as a folder, workbook, worksheet, file. Enidu spreadsheet is called as a worksheet. Workbook is a collection of, right answer is worksheet. Cell is a box made by ಯಾವುದರಿಂದ ಆಗಿರುತ್ತೆ, lines, rows only, columns only, intersection of both row and a column. The right answer is intersection of both row and a column. By default, workbook contains 1 worksheet, 2 worksheet, 3 worksheet, 4 worksheet. Right answer is 3 worksheets.